ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಾಮ್ ದಕ್ಷಿಣ ಕನ್ನಡ. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇದು ಒಂದು ನಾನು ಸೀಗೆ ಹುಣ್ಣಿಮೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಈ ಸೀಗೆ ಹುಣ್ಣಿಮೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾವೆಲ್ಲ ಅಲ್ಲಿ ದೇವರಿಗೆ ಪೂಜೆಗೆ ಅಂತ ಹೇಳಿ ಎಲ್ಲ ಐಟಮ್ಸ್ನು ರೆಡಿ ಮಾಡ್ಕೊಂಡಿದ್ವಿ. ಹಾಗೆ ಇಲ್ಲಿ ಮೇನ್ ಆಗಿ ನಮಗೆ ಸೀಗೆ ಹುಣ್ಣಿಮೆಯಲ್ಲಿ ಅಂತ ಅಂದರೆ ಊಟದ ಪ್ರಿಪ್ರೇಷನ್ನು ತುಂಬಾ ಇರುತ್ತೆ ಐಟಮ್ಸು. ನಾನು ಹೋಗಿದ್ದೆ ಅಂತ ಹೇಳಿ ಅಮ್ಮ ಇನ್ನೂ ಎಕ್ಸ್ಟ್ರಾ ಐಟಮ್ಸ್ನ ಮಾಡಿದ್ರು, ಹಾಗೆ ಮಾಡಿಸಿದ್ರು ಕೂಡ. ಶಾವಿಗೆ ಪಾಯಸ, ಹಾಗೆ ಕುಚ್ಚಿದ ಮೆಣಸಿನಕಾಯಿ, ಹಾಗೆ ಪುಂಡಿ ಸೊಪ್ಪಿನ ಪಲ್ಯ ಅಂತ ಹೇಳಿ, ಮತ್ತೆ ಅದು ಇದು ಚಟ್ನಿ ಜಾಸ್ತಿ ಮಾಡಿದ್ರಮ್ಮ ನನಗಿಷ್ಟ ಅಂತ ಹೇಳಿ. ಹಾಗೆ ನಮ್ಮ ಸೋದರ ಮಾವನ ಹೆಂಡತಿ ಬಂದಿದ್ಲ ಅಂತ ಹೇಳಿ ಅವಳ ಕಡೆನೂ ಮಾಡಿಸಿದ್ರು, ಅವಳು ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ. ಹಾಗೆ ನಮ್ಮಲ್ಲಿ ಒಂದು ಇದು ಇದೆ, ಮೊದಲಿಂದನೂ ಇದೇ ಥರ ಮಾಡ್ತಾರೆ. ಅಂದರೆ ಚಿಕ್ಕಂದಿರುವಾಗ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ರು, ಬಟ್ ಇವಾಗ ಸ್ವಲ್ಪ ಕಡಿಮೆನೆ. ಅದರಲ್ಲೂ ಇದು ನಮಗೆ ಜಾಸ್ತಿ ಅಂತಾನೆ ಹೇಳ್ಬೋದು. ಈ ಥರ ನಾವೇನಾದರೂ ಎಲ್ಲ ತುಂಬಿಸಿರ್ತೇವಲ್ಲ, ಸೊ ಅದಕ್ಕೆಲ್ಲ ನಾವು ಈ ಥರ ಏಣಿ, ಕುರ್ಚಿ, ಮತ್ತು ಈ ಪಾಂಡವರು, ಮೇನಾಗಿ ಪಾಂಡವರು, ಹಾಗೆ ಸೂರ್ಯ, ಚಂದ್ರ, ಈ ಥರ ಎಲ್ಲ ಚಿತ್ರನ ಬಿಡಿಸ್ತೀವಿ. ಸ್ವಸ್ತಿಕ್ಕು, ಕುರ್ಚಿ ಅಂತ ಅಂದರೆ ಈ ಕತ್ತಿ ಅಂತ ಹೇಳ್ತಾರಲ್ಲ, ಸೊ ಅದು ಇದರ ಭೂಮಿ ಪೂಜೆ ಆಗಿರೋದ್ರಿಂದ ಭೂಮಿಗೆ ಏನೇನೋ ಮೇನಾಗಿ ಇದು ಇದೆಲ್ಲ ಸೋರ್ಸಸ್ಸು ಅದನ್ನೆಲ್ಲ ಮೇನಾಗಿ ಇಲ್ಲಿ ಬಿಡಿಸ್ತಾರೆ. ಹಾಗೆ ಅಕ್ಕ ಅದನ್ನೆಲ್ಲ ಬಿಡಿಸಿದ್ಲಲ್ಲ, ನಾನು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಹಾಗೆ ಮಕ್ಕಳನ್ನೂ ಕೂಡ ಇಂಥ ಹಬ್ಬಗಳಲ್ಲೆಲ್ಲ ಮಿಸ್ ಮಾಡ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಯಾಕಂತಂದರೆ ನನ್ನನ್ನು ಕೊಟ್ಟಿರೋ ಇದನ್ನೇ ಬೇರೆ, ನನ್ನ ಒಂದು ಇಲ್ಲಿ ಫುಲ್ಲು ಜೀವನ ಶೈಲಿನೇ ಬೇರೆ ಇದೆ ನಂದು. ಹಾಗಾಗಿ ನಾನು ಹುಟ್ಟಿ ಬೆಳೆದಂಥ ಒಂದು ಏನಿದು ಇದೆಯಲ್ಲ, ನನಗೆ ಅದು ತುಂಬಾ ಇಷ್ಟ. ಹಾಗಾಗಿ ನನ್ನ ಮಕ್ಕಳು ಅದನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನನಗೆ ಯಾವಾಗ ರಜೆಯಲ್ಲಿ ಆ ಒಂದು ಅಪಾರ್ಚುನಿಟಿ ಸಿಗುತ್ತೋ, ಸೊ ಆ ಟೈಮಲ್ಲಿ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ. ಚಿಕ್ಕ ಮಕ್ಕಳಾಗಿರೋದ್ರಿಂದ ಬೇಗ ಕ್ಯಾಪ್ಚರ್ ಮಾಡಿಬಿಡ್ತಾರೆ, ಅಂದರೆ ಮರೆಯೋದಿಲ್ಲ. ಹೋದ ವರ್ಷ ಹೀಗೆ ಮಾಡಿದ್ರಲ್ಲ ಅಮ್ಮ, ಹಾಗೆ ಈ ವರ್ಷನೂ ಮಾಡ್ತಿದ್ದಾರಲ್ಲ, ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಹೇಳ್ತಾರೆ. ಅದು ಒಂಥರ ಖುಷಿ ಆಗುತ್ತೆ ಮಕ್ಕಳು ಅದನ್ನೆಲ್ಲ ನೆನಪಿಟ್ಕೊಂಡ್ರೆ. ಹಾಗಾಗಿ ನಾನು ಮಕ್ಕಳನ್ನ ಕೂರಿಸ್ಕೊಂಡು ಸೊ ಅವ್ರಿಗೂ ತೋರಿಸ್ತಾ ಇರ್ತೀನಿ, ಈ ಥರ ಎಲ್ಲ ಮಾಡ್ತಾ ಇದ್ರು ಮೊದಲೆಲ್ಲ, ಹಾಗೆ ನಾವು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಅಂತ ಹೇಳಿ. ಹಾಗೆ ಇಲ್ಲಿ ಅಪ್ಪ ಪೂಜೆ ಮಾಡಿ ಈ ಥರ ಪಾಂಡವ್ರನ್ನ ಕಲ್ಲಿಗೆ ಸುಣ್ಣ ಹಚ್ಚಿ ಈ ಥರ ಪೂಜೆ ಮಾಡಿ ಇಟ್ಟಿರ್ತಾರೆ. ಹಾಗೆ ಏನು ಅಡುಗೆ ಎಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ಈ ಥರ ಬ್ಯಾಗಿಗೆ ಪ್ಯಾಕ್ ಮಾಡಿ ಅದನ್ನು ಕೂಡ ಚೀಲಗಳನ್ನು ಪೂಜೆ ಮಾಡಿದ್ದಾರೆ. ವರ್ಷವಿಡೀ ಮನೇಲಿ ಊಟ ಮಾಡೋದಿದ್ದೇ ಇರುತ್ತಲ್ಲ ಅಂತ ಹೇಳಿ ನಾನು ಅಂದರೆ ಯಾವಾಗಲೂ ಊರಿಗೆ ಹೋಗಿರೋ ಒಂದು ಟೈಮ್ ಹೋಗ್ಬೋದು, ಬಟ್ ಈ ಟೈಮಲ್ಲಿ ಅಂದರೆ ಸೀಗೆ ಹುಣ್ಣಿಮೆ ಟೈಮಲ್ಲಿ ಹೋಗೋ ಒಂದು ಖುಷಿನೇ ಬೇರೆ. ಹಾಗಾಗಿ ಸೊ ಎಲ್ಲ ಗಂಟು ಕಟ್ಟಿಟ್ಟಿದ್ರು ಹೊಲಕ್ಕೆ ತೊಗೊಂಡೋಗೋಣ ಅಂತ ಹೇಳಿ. ಇದೊಂದು ಏನೋ ಬೈ ಏನೋ ಹೇಳ್ತಾರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಅಕ್ಕ ಮತ್ತೆ ಅಮ್ಮ ತಲೆ ಮೇಲೆ ಹೊತ್ಕೊಂಡು ಬಂದರು. ಅಂದರೆ ಮೊದಲೆಲ್ಲ ಹೀಗೆ ಹೊತ್ಕೊಂಡು ಹೋಗ್ತಾ ಇದ್ರು ಹೊಲಗಳಿಗೆಲ್ಲ. ಅಲ್ಲಿ ಬರೋ ದಾರಿಯಲ್ಲಿ ಕೈ ಹಿಡ್ಕೊಂಡು ಸರಿಯಾಗೋದಿಲ್ಲ ಅಂತ ಹೇಳಿ ತಲೆ ಮೇಲೆ ಇಟ್ಕೊಂಡು ಬಂದರು. ಬರ್ತಾ ಅಲ್ಲೊಂದು ಶಿವನ ದೇವಸ್ಥಾನ ಇದೆ, ಸೊ ಅಲ್ಲಿಗೆ ಹೋಗಿ ಬಂದು ಇಲ್ಲಿ ತೋಟದಲ್ಲೇ ಒಂದು ದೊಡ್ಡಪ್ಪ ಒಂದು ದೇವಸ್ಥಾನ ಕಟ್ಸಿದ್ದಾರೆ, ಒಂದು ನಾಗಪ್ಪನ ದೇವಸ್ಥಾನ. ಸೊ ಆ ದೇವಸ್ಥಾನಕ್ಕೆ ಬಂದು ಎಲ್ಲರೂ ಕೂತ್ಕೊಂಡಿದ್ರು. ಹಾಗಾಗಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇನ್ನು ಎಲ್ಲ ಕಡೆಗೂ ಪೂಜೆ ಮಾಡೋಣ ಅಂತ ಹೇಳಿ ಸೊ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ಫಸ್ಟ್ ನಾವಿಲ್ಲಿ ಪೂಜೆ ಮಾಡಿದ್ವಿ. ಹಾಗೆ ಹೋಗೋರು ಬೇರೆ ಕಡೆ ಎಲ್ಲ ಹೋಗಿ ಒಂದು 10-12 ನೈವೇದ್ಯಕ್ಕೆ ಎಡೆನ ಮಾಡಿಕೊಡ್ತಾರೆ. ಹೊಲಗಳಲ್ಲೆಲ್ಲ ಬೇರೆ ಬೇರೆ ದೇವ್ರಿದೆ, ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಗಂಡ್ಮಕ್ಳು ಒಂದು 2 ಬ್ಯಾಚ್ ಆಗಿ ಹೋಗಿ ಬಂದು ಪೂಜೆ ಮಾಡ್ಕೊಂಡು ಬರ್ತಾರೆ. ನಾವು ಹೆಣ್ಮಕ್ಳು ಏನು ಮಾಡ್ತೇವೆ ಅಂತಂದರೆ ಅಲ್ಲೇ ಗದ್ದೆಯಲ್ಲಿ ಭತ್ತ ಏನು ನೆಟ್ಟಿರ್ತಾರಲ್ಲ, ಸೊ ಅಲ್ಲಿ ನಾವು ಗದ್ದೆ ಪೂಜೆನ ಮಾಡ್ಕೊಂಡು ಬಂದು ನೈವೇದ್ಯ ಮಾಡಿ
ಮಕ್ಕಳಿಗೆ ಮತ್ತು ಯಾರ್ಯಾರಿಗೆ ಹಸಿವಾಗಿದೆ ಎಲ್ಲರಿಗೂ ಬಡಿಸಿ ನೆಕ್ಸ್ಟ್ ಗಂಡು ಮಕ್ಕಳು ಬಂದಮೇಲೆ ಅವ್ರಿಗೆ ಊಟಕ್ಕೆ ಬಡಿಸ್ತೀವಿ. ನಾವು ಹೆಚ್ಚಾಗಿ ಗದ್ದೆಲಿ ಕೂತ್ಕೊಂಡೇ ಊಟ ಮಾಡಿದ್ದು. ಈ ಥರ ಮನೇಲಿ ಕೂತ್ಕೊಳ್ಳೋದಕ್ಕೂ ಈ ಥರ ಒಳಗಡೆ ಕೂತ್ಕೊಂಡು ಅಂದರೆ ಹೊರಗಡೆ ಬಂದ ಮೇಲೂ ದೇವಸ್ಥಾನದೊಳಗಡೆ ಒಳಗಡೆ ಕೂತ್ಕೊಂಡು ಊಟ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇರೋದಿಲ್ಲ. ಅಂದರೆ ಒಂಥರ ಆ ಒಂದು ಓಪನ್ ಇದು ಅನ್ನೋ ಒಂದು ಫೀಲಿಂಗ್ ಇರೋದಿಲ್ಲ. ಹಾಗಾಗಿ ನಮ್ಮ ಅತ್ತೆಗೆ ಕಾಲೆಲ್ಲ ನಡೆಯಕ್ಕೆ ಬರೋದಿಲ್ಲ ಅಂತ ಹೇಳಿ ಅವ್ರ ಮೇಲೇನೆ ಕೂತ್ಕೊಂಡಿದ್ರು. ಹಾಗಾಗಿ ನಾವು ಅಲ್ಲೇ ಊಟ ಮಾಡಿಬಿಡೋಣ ಎಲ್ಲರೂ ಅಂತ ಹೇಳಿ ಸೊ ಅಲ್ಲೇ ಊಟಕ್ಕೆ ರೆಡಿ ಮಾಡಿಟ್ಟಿದ್ರು ಎಲ್ಲ. ಹಾಗೆ ನಾವಿಲ್ಲಿ ಹೇಳಿದ್ನಲ್ಲ ಭತ್ತದ ಪೂಜೆ ಮಾಡ್ಕೊಂಡು ಬರಬೇಕು ಅಂತ ಹೇಳಿ, ಸೊ ಹಾಗಾಗಿ ಎಲ್ಲರೂ ಇಲ್ಲೇ ಸೇರಿದ್ರು. ಇಲ್ಲಿ ತೆಂಗಿನ ಮರಕ್ಕೆ ಪೂಜೆ ಮಾಡ್ತಿದ್ದಾರೆ. ವರ್ಷ ಭತ್ತಕ್ಕೆ ಅಲ್ಲಿದು ಪೂಜೆ ಮಾಡ್ತಾ ಇದ್ರು, ಈ ವರ್ಷ ಇಲ್ಲಿ ಮಾಡಿಬಿಡೋಣ ಅಂತ ಹೇಳಿ ಸೊ ನಾವೊಂದು ಬ್ಲೌಸ್ ಪೀಸನ್ನು ಏರಿಸಿ ಹಾಗೆ ಸೀರೆ ಇದ್ರೆ ಸೀರೆ ಏರಿಸ್ತಾರೆ. ಸೊ ಅಮ್ಮ ಬ್ಲೌಸ್ ಪೀಸ್ ತಂದಿದ್ರು, ಹಾಗೆ ಬ್ಲೌಸ್ ಪೀಸ್ ಏರಿಸಿ ಪೂಜೆ ಮಾಡಿಕೊಂಡು ರಿಟರ್ನ್ ಬಂದ್ವಿ. ನನ್ನ ಮಗನಿಗೆ ಹಾಡು ಹೇಳು ಶ್ಲೋಕ ಹೇಳು ಅಂತಂದರೆ ಮೊದಲೆಲ್ಲ ಒಂಥರ ಮುಜುಗರ ಪಟ್ಕೊತ ಇದ್ದ. ಅಂದರೆ ಮೊದಲು ಸಣ್ಣದಿರುವಾಗ ಓಕೆ ಬೇಗ ಬೇಗ ಹೇಳ್ತಾ ಇದ್ದ, ಮತ್ತೆ ಸ್ವಲ್ಪ ಸಮಯ ಆದಮೇಲೆ ಹೇಳೋಕ್ಕೆ ಹೇಳ್ತಾನೆ ಇರಲಿಲ್ಲ. ಇವಾಗಂದರೆ ತೊಂದರೆ ಇಲ್ಲ, ಸ್ವಲ್ಪ ಹೇಳ್ತಾನೆ. ಹೀಗೆ ನಮ್ಮ ವೆರೈಟೀಸ್ ಆಫ್ ಪಲ್ಯಗಳೇನಿವೆಲ್ಲ ಒಂದು 2, 3, 6, 7 ಏನೋ ಆಗಿತ್ತು ಅನಿಸುತ್ತೆ. ಅದರಲ್ಲಿ ಇನ್ನೂ ಒಂದು ಮನೇಲಿ ಬಿಟ್ಟು ಬಂದಿದ್ರು, ಮತ್ತೆ ತೊಗೊಂಡು ಬಂದರು. ನಾವು ಲಾಸ್ಟಲ್ಲಿ ಊಟ ಕೂತ್ಕೊಂಡಿದ್ವಿ. ಇನ್ನೂ ಒಂದು ಬ್ಯಾಚ್ ಇತ್ತು ಊಟಕ್ಕೆ ಕೂರೋದು. ಒಂದು 2 ಬ್ಯಾಚ್ ಆದಮೇಲೆ ಇದು 3ನೇ ಬ್ಯಾಚು. ಮತ್ತು ಇನ್ನೂ ಒಂದು 3-4 ಜನ ಇದ್ದರು, ಅಂದರೆ ಅವ್ರು ಬಡಿಸಿ ಕೂತ್ಕೊತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಮೊದಲು ನಾವು ಕೂತ್ಕೊಂಡು ತುಂಬ ಹಸಿವಾಗ್ತಾ ಇತ್ತು. ಯಾಕಂದರೆ ನನಗೆ ಕರೆಕ್ಟ್ ಟೈಮಿಗೆ ಊಟ ಮಾಡಿ ಅಭ್ಯಾಸ. ಅಂದರೆ ಒಂದೊಂದು ದಿನ ಟೈಮ್ ಹೆಚ್ಚು ಕಮ್ಮಿ ಆಗುತ್ತೆ ಲೇಟಾಗಿ ಟಿಫನ್ ಮಾಡಿದರೆ, ಬಟ್ ಡೈಲಿ 1:00 1:30ಗೆ ನಾನು ಊಟ ಮಾಡಿಬಿಡ್ತೀನಿ. ವರ್ಷ ವರ್ಷ ಹೋದಂಗೆ ಹಬ್ಬಗಳು ಮೆಮೊರಬಲ್ ಆಗಿರುತ್ತೆ. ನನಗೆ ತುಂಬಾನೇ ಖುಷಿ ಆಯಿತು. ನೋಡಿದ್ರಲ್ವ ಇವತ್ತಿನ ವಿಡಿಯೋ, ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.